ಇವತ್ತಿನ ಪ್ರೊಮೋದಲ್ಲಿ ಏನಿದೆಯಪ್ಪ ಅಂತಂದರೆ, ಯಾರು ನಿಜವಾದ ವಿಲನ್, ಸೊ ಅವರಿಗೆ ಮೆಣಸಿನಕಾಯಿ ಹಾರವನ್ನು ಹಾಕಬೇಕಾಗುತ್ತೆ. ಸೊ ಮೆಣಸಿನಕಾಯಿ ಹಾರವನ್ನು ಹಾಕುವಂಥ ಟಾಸ್ಕನ್ನು ಇವತ್ತಿನ ಒಂದು ಪ್ರೊಮೋದಲ್ಲಿ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಯಾರಿಗೆ ಮೆಣಸಿನಕಾಯಿ ಹಾಕಿದಂತ ಇವತ್ತಿನ ಎಪಿಸೋಡಲ್ಲಿ ನೋಡ್ಬೋದು. ಇಲ್ಲಿ ಗಿಲ್ಲಿಗೆ ಹಾಕಿದ್ದಾರೆ, ಮತ್ತು ನಮ್ಮ ಕಾವ್ಯ ಅವರು ರಕ್ಷದಾಗೆ ಹಾಕಿದ್ದಾರೆ. ಸೊ ಇಲ್ಲಿ ಅಶ್ವಿನಿಗೆ ಅವರು ಹಾಕಿದ್ದಾರೆ. ಸುಮಾರು ಜನಗಳಿಗೆ ಮೆಣಸಿನಕಾಯಿ ಹಾರ ಬಿದ್ದಿದೆ. ಮತ್ತು ಮೇನಾಗಿ ಇವತ್ತಿನ ಪ್ರೊಮೋದಲ್ಲಿ ತೋರಿಸಿರೋದು ರಕ್ಷಿತಾ ಮತ್ತು ಕಾವ್ಯ ಅವ್ರ ನಡುವೆ ಒಂದು ಕ್ಲಾಶ್ ಆಗುತ್ತೆ. ಏನಪ್ಪ ಅಂತಂದರೆ, ಯಾಕೆ ಮೇನ್ ವಿಲನ್ ಅಂತಂದರೆ ರಕ್ಷಿತಾ ಅವರು, ಕಾವ್ಯ ಅವರು ಅವರಿಗೆ ಒಂದು ಮೆಣಸಿನಕಾಯಿ ಹಾರ ಹಾಕಿಬಿಟ್ಟು ಯಾಕೆ ರಕ್ಷಿತಾ ಮೇನ್ ವಿಲನ್ ಅಂತಂದರೆ, ಸೊ ಒಂದೇ ರೀತಿಯಾಗಿರಲ್ಲ. ಸೊ ಅವಳು ಚೇಂಜ್ ಆಗ್ತಾ ಇರ್ತಾಳೆ. ಸೊ ಹಾಗಾಗಿ ಅವಳು ವಿಲನ್ ಕ್ಯಾರೆಕ್ಟರ್ಗೆ ಸೂಟಬಲ್ ಅನ್ನೋ ರೀತಿ ಮಾತಾಡ್ತಾರೆ. ಸೊ ಇದಕ್ಕೆ ನೀವು ವಿಲನ್ನು ನಾನಲ್ಲ, ಸೊ ನೀವು ಆ ರೀತಿ ಮಾಡ್ತಾ ಇರ್ತಿದ್ದೀರಾ, ಹಾಗೆ ಹಿಂಗೆ ಅಂತ ಒಂದೆರಡು ಮಾತುಗಳು ಅವ್ರ ನಡುವೆ ನಡೆಯುತ್ತೆ. ಆವಾಗ ಅಲ್ಲಿ ಕಾವ್ಯರು ಹೇಳ್ತಾರೆ, ನಿನ್ನ ಥರ ನಾನು ನಾಟಕ ಮಾಡಿ ಆಟ ಹೇಳಲ್ಲ. ಸೊ ಏನಾದರೂ ವಾದ ಮಾಡಬೇಕಾದ್ರೆ ಪೂರ್ತಿ ಕೇಳಿಸ್ಕೊಳ್ಳಲ್ಲ, ಅರ್ಧಕ್ಕೆ ಹೆದ್ಕೊಂಡು ಹೋಗ್ತೀವಿ, ಆ ರೀತಿ ಅಲ್ಲ. ವಾದ ಮಾಡಬೇಕಂದ್ರೆ ಪೂರ್ತಿ ವಾದ ಆಗೋ ತನಕ ನಿಲ್ಲಬೇಕು ಅನ್ನೋ ಒಂದು ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇದೇ ಇವತ್ತಿನ ಪ್ರಬಂಧ ಇರೋದು. ಸೊ ನಿಮಗೇನು ಅನಿಸುತ್ತೆ, ಯಾರು ಕರೆಕ್ಟು, ಕಾವ್ಯ ಅವ್ರು ಕರೆಕ್ಟಾ ಅಥವಾ ರಕ್ಷಿತಾ ಕರೆಕ್ಟಾ? ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಿಗೋಣ ಮತ್ತೆ, ನಮಸ್ಕಾರ.